ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸೇಡಂ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಸೊಲೆಪೇಟೆ ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ನೂತನವಾಗಿ ಸಿಎಂ ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಸಿಹಿ ಹಂಚಿ ಮದ್ದು ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಕ್ಯಾಬಿನೆಟ್ ಮಂತ್ರಿಯಾಗಿ ಮತ್ತೊಮ್ಮೆ ಮಗದೊಮ್ಮೆ ಮೂರನೇ ಬಾರಿಗೆ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ನಮ್ಮೆಲ್ಲರಿಗೂ ಕೂಡ ಖುಷಿ ತಂದಿದೆ. ಹಾಗೂ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಅಭಿವೃದ್ಧಿಯಲ್ಲಿ ಹೀಗೆ ಮುಂದುವರಿಯಲಿ ಎಂದು ತಾಹಿರ್ ಪಟೇಲ್ ಅವರು ತಿಳಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ಡಿಕೆ ಶಿವಕುಮಾರ್ ಅವರಿಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಶುಭ ಸಂದರ್ಭ. ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಸಾಹೇಬರು 3 ವರ್ಷ ಸುಭದ್ರ ಸರ್ಕಾರವನ್ನು ಕೊಟ್ಟು ಇವತ್ತು ರಾಜೀನಾಮೆ ಕೊಟ್ಟಿಸಿ ನಮ್ಮ ಕಾಂಗ್ರೆಸ್ ಪಕ್ಷದ KPCC ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬರಿಗೆ ಒಂದು ಅವಕಾಶ ಕೊಟ್ಟಿಸಿ ಪಕ್ಷದ ಎಲ್ಲ ಆಶೀರ್ವಾದ ಪಡ್ಕೊಂಡು ಇವತ್ತು ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅದರ ವಿಶೇಷವಾಗಿ ಇವತ್ತು ನಾವು ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನಮಗೆಲ್ಲ ಕಾರ್ಯಕರ್ತರಿಗೆ ಒಂದು ಸಂತೋಷದ ವಿಷಯ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಒಂದು ಪಕ್ಷದ ಒಂದು ಜವಾಬ್ದಾರಿ ತೊಗೊಂಡ್ಕೇಸಿ ಸಂಘಟನೆ ಮಾಡಿ ನಮ್ಮ ರಾಜ್ಯಕ್ಕೆ ಸರ್ಕಾರ ತಂದು ಕೊಟ್ಟಂಥ ಒಂದು ವ್ಯಕ್ತಿ DK ಶಿವಕುಮಾರ್ ಸಾಹೇಬರು ಮುಂದೆ ಬರೋ ದಿನಗಳಲ್ಲಿ ಇನ್ನಷ್ಟು ಗಟ್ಟಿ ಹಾಕಿಸಿ ನಮ್ಮ ಕಾಂಗ್ರೆಸ್ ಪಕ್ಷ ಮುಂದೆ ಬರೋ ದಿನಗಳಲ್ಲಿ 2028 ಚುನಾವಣೆ ಆದರೂ ಮತ್ತೂ 5 ವರ್ಷ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತಕ್ಕಂಥ ನಮ್ಮ ಆಶ್ವಾಸನೆ ಅದ. ಪರಮಾತ್ಮನ ನಮಗೆ ಆಶೀರ್ವಾದ ಅದ. ಜನರ ಸೇವೆ ಒಳ್ಳೆ ಸರ್ಕಾರ ನಡೆಸೋದ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆಲ್ಲ ನಾವು ಪಕ್ಷದ ಕಾರ್ಯಕರ್ತರಾಗಿ ಧನ್ಯವಾದ ಹೇಳ್ತೀವಿ. DK ಶಿವಕುಮಾರ್ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವ್ರ ಥರನೇ ಅವರ ಅಧಿಕಾರ ಮುಂದುವರ್ಸ್ಕೊಂಡು ಅದೇ ಮಾರ್ಗದರ್ಶನದಲ್ಲಿ ಬರುತ್ತಾ ಅಥವಾ ಅವ್ರದ್ದು ಬೇರೆ ಹಾದಿ ಮಾರ್ಗ ಇರುತ್ತಾ? ಎಲ್ಲ ನಮ್ಮ ರಾಜ್ಯದ ನಾಯಕರು ಸಿದ್ದರಾಮಯ್ಯ ಸಾಹೇಬರಲ್ಲಿ, DK ಶಿವಕುಮಾರ್ ಸಾಹೇಬರಲ್ಲಿ, ನಮ್ಮ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಾಹೇಬರಲ್ಲಿ, ಪ್ರಿಯಾಂಕಾ ಖರ್ಗೆ ಸಾಹೇಬರಲ್ಲಿ, ಪರಮೇಶ್ವರ್ ಸಾಹೇಬರಲ್ಲಿ, ಎಲ್ಲ ಹಿರಿಯ ರಾಜಕಾರಣಿಗಳು ಎಲ್ಲ ದೇಶಕ್ಕೆ ರಾಜ್ಯಕ್ಕೆ ಜನರಕ್ಕೆ ಹಿತಕ್ಕಾಗಿ ಕೆಲಸ ಮಾಡತಕ್ಕಂಥ ನಾಯಕರು ಇವರು ಎಲ್ಲರ ಬಳಿ ಒಂದು ಹಿರ್ಸದ ನಾಲೇಜ್ ಅದ. ಎಲ್ಲ ಜನರಿಗೆ ತೊಗೊಂಡು ಹೋಗಕ್ಕಂಥ ಒಂದು ಕಳ್ಕಳಿ ಅದ. ನಮ್ಗೆ ಆಸೆ ಬದುವಲ್ಲಿ ನಮ್ಗೆ ಆಸೆ ಅದ, ಭರೋಸೆ ಅದ. ಈ ಸರ್ಕಾರನೂ ಸುಭದ್ರವಾಗಿ ಒಳ್ಳೆಯ ಕಾರ್ಯಕ್ರಮ, ಒಳ್ಳೆಯ ಸರ್ಕಾರ ನಡೆಸತಕ್ಕಂಥ ನಮಗೆ ಭರೋಸೆ ಇದೆ. ಮುಂದೆ ಬರೋ ದಿನಗಳಲ್ಲಿ ನಮ್ಮೆಲ್ಲ ನಾಯಕರು ಕಲಿತ್ಕೊಂಡು ಹೋಗ್ತಾರೆ. ನಮ್ಮ ಒಂದು ವಿಶೇಷ ಹೇಳಬೇಕಾದ್ರೆ ನಮ್ಮ ರಾಜ್ಯದ ಮಂತ್ರಿಯಾಗಿ ನಮ್ಮ ಸೇಡಂ ಕ್ಷೇತ್ರದ ಶಾಸಕರಾಗಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು 3ನೇ ಸಲ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ಅದು ನಮಗೆ ಭಾಳಷ್ಟು ಸಂತೋಷ ಅದ. ನಮ್ಮೆಲ್ಲ ಇಲಾಖೆ ನಮ್ಮ ಪೂರ ತಾಲೂಕಾಗನ ಅಭಿವೃದ್ಧಿ ಮಾಡತಕ್ಕಂಥ ವ್ಯಕ್ತಿ ಅವರು ನಮಗೆ ಭಾಳ ಸಂತೋಷ ವಿಷಯ ಅದ. ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಆಗ್ತದ ಅಂತಕ್ಕಂಥ ನಮಗೆ ಆಸೆ ಇದೆ. ನಮಗೆ ಎಲ್ಲಕ್ಕಿಂತ ಖುಷಿ ಏನಂದ್ರೆ ನಮ್ಮ ಶರಣಪ್ರಕಾಶ್ ಪಾಟೀಲ್ ಅವರು 3ನೇ ಸಲ ಮಂತ್ರಿ ಆಗ್ಯಾರ. ದೇವ್ರಿಗೆ ಬರೋ ದಿನಗಳಲ್ಲಿ ಅವ್ರಿಗೆ ಮುಖ್ಯಮಂತ್ರಿ ಆಗಲಿ ಅಂತಕ್ಕಂಥ ನಾವು ಒಂದು ಬೇಡಿಕೆ ಇಡ್ತೀವಿ. ಮುಂದೆ ಬರೋ ದಿನಗಳಲ್ಲಿ ನಮ್ಮ ದೇವರ ಆಶೀರ್ವಾದದಿಂದ ಅವ್ರು ಮುಖ್ಯಮಂತ್ರಿ ಆಗಲಿ ಮುಂದೆ ಬರೋ ದಿನಗಳಲ್ಲಿ ಒಳ್ಳೆ ಕೆಲಸ ಅವ್ರು ಮಾಡೋರಲ್ಲ. ಇದು ಒಂದು ನಮ್ಮ ಹೆಮ್ಮೆಯ ವಿಷಯ ಅಂತ ಕೇಸಿ ನಾನು ಹೇಳಬೇಕು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಗಿರಿ, ಚಾಂದ್ ಪಾಷಾ ಮೊಮಿನ್ ಅವರು ಮಾತನಾಡಿದ್ದಾರೆ. ಇವತ್ತಿನ ದಿವಸ DK ಶಿವಕುಮಾರ್ ಸಾಹೇಬರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ತುಂಬ ಸಂತೋಷದ ವಿಷಯ. ಜೊತೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿನ ಗೃಹ ಮಂತ್ರಿಗಳಾಗಿ ಗುಲ್ಬರ್ಗ ಜಿಲ್ಲೆಯಿಂದ ಪ್ರಿಯಾಂಕಾ ಖರ್ಗೆ ಸಾಹೇಬರು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಜೊತೆಗೆ ಸೇಡಂ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಾಹೇಬರು ಯಥಾವತ್ತಾಗಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ನಮಗೆ ಭಾಳ ಸಂತೋಷದ ವಿಷಯ. ಅದೇ ರೀತಿಯಾಗಿ ಎಲ್ಲ ಸಚಿವರುಗಳು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಕ್ಷೇತ್ರವನ್ನು, ನಮ್ಮ ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿಪಡಿಸ್ತಾರೆ ಅಂತಕ್ಕಂಥ ಆಶಾಭಾವನದೊಂದಿಗೆ ನಾವು ಇವತ್ತಿನ ದಿವಸ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಸೊಲೆಪೇಟೆ ಗ್ರಾಮದಲ್ಲಿ. ತುಂಬ ಧನ್ಯವಾದಗಳು. ಮತ್ತು ಹೈಕಮಾಂಡ್ ನಮ್ಮ ನೆಚ್ಚಿನ ನಾಯಕರು ಅಧಿಕಾರವಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ನಂಬಿಕೆ ಇಟ್ಟು ಅವರು ಮಾಡಿದಂಥ ವಿವರ್ತ ಕಾರ್ಯಗಳು ಅವರ ಪರಿಣಾಮಕಾರಿ ರಾಜಕೀಯದಲ್ಲಿ ಗುರುತಿಸಿಕೊಂಡು ಅವ್ರಿಗೆ 3ನೇ ಬಾರಿಗೆ ಹೈಕಮಾಂಡ್ ಇವತ್ತು ಚಾನ್ಸ್ ಕೊಟ್ಟಿದೆ.
ಅವ್ರು ಕೊಟ್ಟು ಇಟ್ಟಂಥ ನಂಬಿಕೆ ನಮ್ಮ ಸಾಹೇಬರು ಸುಳ್ಳು ಮಾಡಲ್ಲ. ಮತ್ತು ಅದೇ ರೀತಿ ಹಿಂದೆ ಹೆಂಗೆ ನಡ್ಕೊಂಡ್ರೆ ಅದೇ ರೀತಿ ಮುಂದೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಎಲ್ಲ ದೀನ ದಲಿತರ ಬಡವರ ಎಲ್ಲರ ಜನರ ಸೇವೆ ಮಾಡಿ ಇನ್ನೊಮ್ಮೆ ತಾವು ಒಳ್ಳೆಯ ಮಂತ್ರಿ ಅಂತ ಸಾಬೀತು ಮಾಡ್ತಿರ್ತಕ್ಕಂಥ ನಮಗೆಲ್ಲರಿಗೂ ಆಸೆ ಇದೆ. ಮತ್ತು ನಮ್ಮ ಆಸೆನೂ ಇತ್ತು. ಇವತ್ತು ಹೆಂಗೆ ಅವ್ರ ಸಾಹೇಬರು ಕ್ಯಾಬಿನೆಟ್ ಸಚಿವರಾಗಿ ಇವತ್ತು ಪ್ರಾಣ ವೈದ್ಯ ಸ್ವೀಕಾರ ಮಾಡಿ ಅದರಂತೆ ಅವ್ರು ಸ್ವೀಕಾರ ಮಾಡಿದ್ದಾರೆ. ಈಗ ಆರೋಗ್ಯ ಇಲಾಖೆಯಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ ಸಚಿವರು. ಈಗ ಅದೇ ಖಾತೆ ಕೊಡ್ತಾರಂತ ನಿಮಗೆ ಏನಾದ್ರು ಸಂಭಾವನೆ ಇದೆನಾ, ಯಾವ ರೀತಿ ಅಂತ? ಈಗ ನಮ್ಮ ಸಾಹೇಬರ ಬಗ್ಗೆ ಹೇಳುವಾಗ ಯಾವತ್ತು ಕೊಟ್ಟರು ಆ ಖಾತೆ ಪ್ರಾಮಾಣಿಕವಾಗಿ ನಿಭಾಯಿಸ್ತಾರೆ. ಆದರೂ ವೈದ್ಯಕೀಯ ಖಾತೆಯವ್ರಿಗೆ ಕೊಟ್ಟರೆ ಈಗಾಗಲೇ ಕೆಲವೊಂದು ಓದಿರೋ ಕೆಲಸಗಳಿದೆ ಅಲ್ಲ, ಅದು ಪೂರ್ತಿ ಮಾಡ್ತಾರೆ ಅಂತ ನಮ್ಬಿಕೆ ಇದೆ. ಇವತ್ತಿನ ನೋಡ್ತಾ ಇದ್ದಾರೆ ಜಿಲ್ಲೆಗೆ ಪ್ರತಿಯೊಂದು ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ. ಇದರಿಂದ ಡಾಕ್ಟರ್ಸ್ಗಳು ತಯಾರಾಗ್ತದೆ. ಎಷ್ಟು ಜನ ಡಾಕ್ಟರ್ಸ್ ಆಗ್ತಾರೆ ಎಲ್ಲ ಹಳ್ಳಿಗಳಲ್ಲಿ ನಾವು ಇದು ನೋಡಬಹುದು. ಅದು ಒಂದು 371 ಜೈಲಿಂದ ಭಾಳಷ್ಟು ಜನ ಡಾಕ್ಟರ್ಸ್ ಆಗ್ತಾ ಇದ್ದಾರೆ. ಅದಕ್ಕೆ ನಮ್ಮ ಅಭಿಪ್ರಾಯ ಕಾರ್ಯಕರ್ತ ಏನಪ್ಪ ಅಂದರೆ ಅವ್ರಿಗೆ ವೈದ್ಯಕೀಯ ಶಿಕ್ಷಣ ಸಚಿವರಾಗೇ ಮಾಡಬೇಕು. ಉಳಿದ ಎಲ್ಲ ಕೆಲಸಗಳು ಪೂರ್ತಿಗೊಳಿಸ್ತಾರೆ ಅನ್ನೋದು ಆಸೆ ನಮಗೆ. ಆದರೂ ಆರೋಗ್ಯ ಇಲಾಖೆ ಕೈ ತಪ್ಪಿದ್ರೆ ಯಾವ ಖಾತೆ ಅವರಿಗೆ ದೊರಿಬೋದಂತ ಕಾರ್ಯಕರ್ತರು ತುಂಬ ಆಲ್ರೌಂಡರ್ ಇದ್ದಾರೆ. ಯಾವ್ದು ಕೊಟ್ಟರು ಅವ್ರು ನಿಭಾಯಿಸ್ತಾರೆ. ಅದ್ರ ಬಗ್ಗೆ ನೋಡೋದು ಯಾವ ಖಾತೆ ಕೊಟ್ಟು ಮೇಘರಾಜ್ ರಾಠೋಡ್, ಭಾವಣ್ಣ ಗುಲ್ಗಂಜಿ, ನಸೀರ್ ಮದ್ರಗಿ, ರಜಾಕ್ ಪಟೇಲ್, ಮಲ್ಲಿಕಾರ್ಜುನ್ ಗುಲ್ಗುಂಜಿ, ರಮೇಶ್ ದೇಸಾಯಿ, ನಾಗು ಚಾಂಗ್ಲೇರಿ, ಮಸ್ತಾನ್ ಅಲಿ, ರೌಫ್ ನಾಗೇಶ್ ಸೇರಿದಂತೆ ಅನೇಕರು ಹಾಜರಿದ್ದರು. ಲಿಂಗರಾಜ ಸ್ವಾಮಿ, RJ32 ಕನ್ನಡ ನ್ಯೂಸ್, ಚಿಂಚೋಳಿ.